ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಆರೋಗ್ಯಕರ ಒಂದು ಸೂಪ್ ಮಾಡ್ತಾಯಿದ್ದೀನಿ. ತುಂಬ ಹೆಲ್ತಿಯಾಗೂ ಇರುತ್ತೆ. ನಾನು 2 ಟೇಬಲ್ ಸ್ಪೂನು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಈ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡಿ, ಈ ಥರ ಕಲಿಸ್ಕೊಂಡು ಎಲ್ಲನೂ 1-2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಯಾರಿಗೆ ತಾನೇ ಆರೋಗ್ಯ ಅಂದರೆ ಇಷ್ಟ ಆಗಲ್ಲ? ತಿಂಗಳಾದರೆ ಏನಾದರೂ ಒಂದು ಕಾಲು ನೋವು, ಕೈ ನೋವು ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಆರೋಗ್ಯವಾಗಿ ಮನೇಲಿ ಏನಾದರೂ ಒಂದು ಮಾಡ್ತಾನೇ ಇರಬೇಕು. 1-2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ನಾನು ಒಂದು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀನ್ಸು ತೊಗೊಂಡಿದ್ದೀನಿ. ಒಂದು ಬೀನ್ಸ್ 4-5 ಬೀನ್ಸು, 1 ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಜೋಳ ತೊಗೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಸಣ್ಣದಾಗಿ ಹಚ್ಕೊಳ್ಳಿ. ಜಾಸ್ತಿ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ದಪ್ಪ ಇದ್ದರೆ ಒಂಥರ ಬಾಯಿಗೆ ಸಿಗೋದಿಲ್ಲ ಸರಿಯಾಗಿ. ಸಣ್ಣ ಹಚ್ಕೊಂಡ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ಸೂಪು ಚೆನ್ನಾಗಿ ಕುಡಿಬೋದು. ಇದು ಒಂದು ಸ್ವಲ್ಪ ಮೀಡಿಯಮಲ್ಲೂ ಒಳ್ಳೆ ಇಟ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ನೋಡಿ, ಈಗ ತರಕಾರಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು ಹಾಕಿ ಅದು ಸ್ವಲ್ಪ ಅದು ಹುರ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಅಲ್ಲಿ ಜೋಳನೂ ಸ್ವಲ್ಪ ಹಾಕ್ಕೊಳ್ಬೇಕು. ಅದನ್ನು ಸ್ವಲ್ಪ ತುರ್ಕೊಬೇಕು. ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು. ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಹೊತ್ತು. ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪುಡಿ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿ. ನೋಡಿ, ನೀರು ಹಾಕ್ತಾಯಿದ್ದೀನಿ. 1-2 ಗ್ಲಾಸ್ ಹಾಗಾಗಿ ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ 1-5 ನಿಮಿಷ ಕುಕ್ ಮಾಡಿ. ನೋಡಿ, ಪ್ಲೇಟ್ ಮುಚ್ತಾ ಇದ್ದೀನಿ. ನೋಡಿ, ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಸ್ವಲ್ಪ ಎಲ್ಲ ಕಾಯೆಲ್ಲ ಸ್ವಲ್ಪ ಬೇಯಬೇಕಲ್ವ. ಇದ್ರ ಜೊತೆಗೆ ನೀವು ಬಟಾಣಿ ಕೂಡ ಹಾಕ್ಕೊಬೋದು. ಆಮೇಲೆ ಆರೋಗ್ಯವಾಗಿ ಇರೋದಕ್ಕೆಲ್ಲ ದಿನ ಒಂದೊಂದು ಮಾಡ್ತೀನಿ. ಇನ್ನೂ ಸ್ವಲ್ಪ ಕುದೀಲಿ. ಹಾಗೆ ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ಸ್ವಲ್ಪ ಟೊಮೆಟೊ, ಅದು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡು ಒಂದೇ ಒಂದು ಕುದಿ ಬಂದರೆ ಸಾಕು. ನೋಡಿ, ಈ ಟೈಮಲ್ಲಿ ಈಗ ನಾವು ರಾಗಿನ ಕಲಿಸ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದೊಂದು 2 ಕುದಿ ಬಂದರೆ ಸಾಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ರೆಡಿಯಾಗಿದೆ. ಒಂದೇ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಹೊತ್ತು ಬೇಡ. ನೋಡಿ, ರೆಡಿಯಾಗಿದೆ ಸೂಪು. ಈ ಟೈಮಲ್ಲಿ ಉಪ್ಪು ಪೆಪ್ಪರ್ ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ರಾಗಿ ಸೂಪ್ ರೆಡಿಯಾಗಿದೆ. ನೋಡಿ, ಆರೋಗ್ಯಕರದ ವೆಯ್ಟ್ ಲಾಸು ಆಗುತ್ತೆ ಇದರಲ್ಲಿ. ಈ ಥರ ಮಾಡಿಕೊಂಡು ಬೆಳಿಗ್ಗೆ ಹೊತ್ತು ಕುಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಸೂಪ್ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಮತ್ತು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು.